ಇದೀಗ ಹನುಮಂತ 12ನೇ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದು ತುಂಬಾ ಜನರಿಗೂ ಕೂಡ ಖುಷಿ ಆಗಿದೆ. ಹನುಮಂತ 12ನೇ ವಾರಕ್ಕೆ ಬಂದಿದ್ದಕ್ಕೆ ಸುದೀಪ್ ಸರ್ ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ವೋಟಿಂಗ್ ಇರ್ಲಿಲ್ಲ, ಬಟ್ ಎಲಿಮಿನೇಷನ್ ಅನ್ನ ಸುಮ್ನೆ ಆಗಿ ಅದೇ ರೀತಿ ಮಾಡ್ತಾರೆ. ಹನುಮಂತ ಮೊದಲಿಗೆ ಸೇವ್ ಆಗಿ ಹೋಗ್ತಾನೆ. 11ನೇ ವಾರದಿಂದ 12ನೇ ವಾರಕ್ಕೆ ಕಾಲಿಡ್ತಾನೆ. ತುಂಬಾ ಜನರಿಗೂ ಕೂಡ ಖುಷಿ ಆಗುತ್ತೆ. ಈ ವಾರ ಏನ್ ಆಗ್ಬಹುದು, ತುಂಬಾ ಚೆನ್ನಾಗಿ ಟಾಸ್ಕ್ ಇರುತ್ತೆ. ಈಗ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತಾ, ಈ ವಾರ ಎಲಿಮಿನೇಷನ್ ಯಾವ ರೀತಿ ಇರುತ್ತೆ, ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅದನ್ನು ಕೂಡ ಕಾದು ನೋಡ್ಬೇಕಿದೆ. ಟಾಸ್ಕ್ ಚೆನ್ನಾಗಿದೆ. BB ರೆಸಾರ್ಟ್ ಅನ್ಬಿಟ್ಟು ನೆನ್ನೆ ಬಿಗ್ ಬಾಸ್ ಕೆಫೆ ಅಂತ ಇತ್ತು, ಇವಾಗ ಬಿಗ್ ಬಾಸ್ ರೆಸಾರ್ಟ್ ಅಂತ ಇರುತ್ತೆ. ಇದರಲ್ಲಿ ಗ್ರಾಹಕರಾಗಿರ್ತಾರೆ ಹನುಮಂತು. ಸೊ ಬೇರೆಯವರು ಎಲ್ಲರೂ ಕೂಡ ಗ್ರಾಹಕರು ಮತ್ತೆ ಅಲ್ಲಿರುವಂತ ಹೋಟೆಲ್ ಮ್ಯಾನೇಜ್ಮೆಂಟ್ಸ್, ರೆಸಾರ್ಟ್ ಮ್ಯಾನೇಜ್ಮೆಂಟ್ಸ್, ಆ ರೀತಿ ಒಂದು ಟಾಸ್ಕ್ ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡಿದ್ರೆ ಎಲ್ಲರೂ ಕೂಡ ನೋಡ್ಬೋದು. ಸೊ ಈಗ ಇನ್ 2 ವಾರಗಳು ಬಾಕಿ ಅಷ್ಟೇ. ಯಾರೆಲ್ಲ ಫಿನಾಲೆಗೆ ಹೋಗ್ತಾರೆ, ಹನುಮಂತ ಟಾಪ್ 5 ಕಂಟೆಸ್ಟೆಂಟ್ ಆಗ್ತಾನ, ಕಾದು ನೋಡ್ಬೇಕು. ಸುದೀಪ್ ಸರ್ ಕೂಡ ಬಹಳಷ್ಟು ಮೆಚ್ಚುಗೆನ ವ್ಯಕ್ತಪಡಿಸಿದ್ದು 12ನೇ ವಾರಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ದಾರೆ ಸುದೀಪ್ ಸರ್ ಅವರು. ನೀವು ಕೂಡ ತಪ್ಪದೆ ವಿಶ್ ಮಾಡಿ. ಹನುಮಂತ ನಿಮಗೂ ಕೂಡ ಇಷ್ಟ, ಹನುಮಂತನ ಆಟ ಇಷ್ಟವಾಗ್ತಿದ್ಯಾ, ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಜೊತೆಗೆ ವೋಟ್ಸ್ ಗಳನ್ನ ಮಾಡ್ತಾ ಇದ್ದೀರಾ, ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.